brought to you by Vigard. ದಿಂಗಲೇಶ್ವರ ಶ್ರೀ ನಾಮಪತ್ರ ವಾಪಸ್ಗೆ ಮುಂದಾಗಿದ್ದೇಕೆ? ಟಿವಿ9ನಲ್ಲಿ ಬೇರೆಲ್ಲೂ ಇರದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ದಿಂಗಲೇಶ್ವರ ಶ್ರೀ ನಾಮಪತ್ರ ವಾಪಸ್ಸಾತಿಗೆ ಕಾರಣ ಏನು ಹಾಗಾದ್ರೆ? ಶ್ರೀಗಳ ನಿರ್ಧಾರದ ಹಿಂದಿನ ಇನ್ಸೈಡ್ ಸ್ಟೋರಿ, ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ನಲ್ಲಿ. ಕಾರಣ ಒಂದು, ನೇಹಾ ಸಾವಿನಿಂದ ತೀವ್ರ ನೊಂದಿದ್ದಾರೆ ಶ್ರೀಗಳು. ದಿಂಗಲೇಶ್ವರ ಶ್ರೀಗಳ ಅಪ್ಪಟ ಶಿಷ್ಯೆಯಾಗಿದ್ಲು ನೇಹಾ ಹಿರೇಮಠ್. ನೇಹಾ ಸಾವಿಗೆ ಕಣ್ಣೀರು ಹಾಕಿದ್ರು ದಿಂಗಲೇಶ್ವರ ಶ್ರೀಗಳು. ಹತ್ಯೆಯಾದ ನೇಹಾ ಕುಟುಂಬಸ್ಥರು, ಶಿರಹಟ್ಟಿ ಮಠದ ಭಕ್ತರು, ಪರಮ ಭಕ್ತರು ಮಾನಸಿಕವಾಗಿ ಬಹಳ ನೊಂದು ಹೋಗಿದ್ರು ದಿಂಗಲೇಶ್ವರ ಶ್ರೀಗಳು. ಮೊನ್ನೆ ಅಷ್ಟೇ ನೋಡಿದ್ವಿ, ನೇಹಾ ತಂದೆ ಜೊತೆಗೆ ದಿಂಗಲೇಶ್ವರ ಶ್ರೀಗಳು ಕಣ್ಣೀರು ಹಾಕಿದ್ದಂತಹ ದೃಶ್ಯ. ಹೀಗಾಗಿ ಸ್ಪರ್ಧೆಯಿಂದ ಹಿಂದೆ ಸರಿಯೋದಕ್ಕೆ ನಿರ್ಧಾರ ಮಾಡಿರಬಹುದು ಅನ್ನೋದು ಒಂದು ಕಾರಣ ಕಾಣಿಸ್ತಾ ಇರೋದು. ಯಾಕಂದ್ರೆ ಇಲ್ಲಿ ದಿಂಗಲೇಶ್ವರ ಶ್ರೀಗಳು ನೇಹಾ ತಂದೆಯನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ನೇಹಾ ತಂದೆಯ ದುಃಖ ಅಂತೂ ಮುಗಿಲೆತ್ತರಕ್ಕಿತ್ತು. ಆ ಮಟ್ಟಿಗೆ ಅವರು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ರು. ಯಾವ ತಂದೆ ಆದ್ರೂ ಕೂಡ ಇಂತಹ ಸ್ಥಿತಿಯಲ್ಲಿ ಮಗಳ ನೋಡೋದಕ್ಕೆ ಹೇಗೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡಿದಾಗ ದಿಂಗಲೇಶ್ವರ ಶ್ರೀಗಳಂತೂ ತೀರಾ ಭಾವುಕರಾಗಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಪತ್ತಾರ್, ಇಲ್ಲಿ ದಿಂಗಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡೋದಾದ್ರೆ ಯಾವ ಕಾರಣಗಳಿಂದ ಅವರು ವಾಪಸ್ ಪಡ್ಕೊಂಡ್ರು ನಾಮಪತ್ರ ಅಂತ ಅನ್ಸುತ್ತೆ? ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ಮತ್ತೆ ಅವರಿಂದ ಮಾಹಿತಿಯನ್ನು ಪಡೆಯುವಂತಹ ಪ್ರಯತ್ನ ಮಾಡ್ತೀವಿ. ದಿಂಗಲೇಶ್ವರ ಶ್ರೀಗಳು ಇಲ್ಲಿ ಯಾವ ಕಾರಣಕ್ಕೆ ನಾಮಪತ್ರ ವಾಪಸ್ ಪಡೆದ್ರು ಅನ್ನೋ ವಿಚಾರವಾಗಿ ಟಿವಿ9 ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತಾ ಇದೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಪತ್ತಾರ್, ಇಲ್ಲಿ ದಿಂಗಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಏನ್ ಕಾರಣ ಅನ್ನೋ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ ನಾನಾ ಆಯಾಮಗಳಲ್ಲಿ. ಪ್ರಮುಖ ಕಾರಣ ಏನಿರಬಹುದು ಅಂತ ಅನ್ಸುತ್ತೆ? ಸುಕನ್ಯಾ, ಪ್ರಮುಖವಾಗಿ ದಿಂಗಲೇಶ್ವರ ಶ್ರೀಗಳು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ, ನನ್ನನ್ನು ಕಣದಿಂದ ಹಿಂದೆ ಸರಿಸೋ ವ್ಯಕ್ತಿ ಈ ಭೂಮಿ ಮೇಲೆ ಇಲ್ಲ ಅಂತ ಹೇಳಿದ್ರು. ಆದರೆ ಕ್ಷಿಪ್ರ ಬೆಳವಣಿಗೆಯಲ್ಲಿ ದಿಂಗಲೇಶ್ವರ ಸ್ವಾಮಿಗಳು ಇದೀಗ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ಬಹುತೇಕ ದಿಂಗಲೇಶ್ವರ ಸ್ವಾಮಿಗಳು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುತ್ತಾರೆ. ಟಿವಿ9 ಈ ಕುರಿತು ಬೆಳಗ್ಗೆಯಿಂದಲೂ ಕೂಡ ಸುದ್ದಿಯನ್ನು ಪ್ರಸಾರ ಮಾಡ್ತಿದೆ. ಅದರಂತೆ ಪ್ರಮುಖವಾಗಿ ಈಗ ದಿಂಗಲೇಶ್ವರ ಸ್ವಾಮಿಗಳು ಈಗಾಗಲೇ ಒಂದು ಹಂತದ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ಜೊತೆಗೆ ಮೀಟಿಂಗ್ ಮಾಡಿ ಈಗ ಅಧಿಕೃತವಾಗಿ ನಾಮಿನೇಷನ್ ಅನ್ನು ವಾಪಸ್ ತೆಗೆದುಕೊಳ್ಳುತ್ತಾರೆ. ಈಗಾಗಲೇ ದಿಂಗಲೇಶ್ವರ ಶ್ರೀಗಳು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ತೆರಳುತ್ತಿದ್ದಾರೆ. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ನಾಮಿನೇಷನ್ ವಾಪಸ್ ತೆಗೆದುಕೊಳ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಸ್ವಾಮೀಜಿಗಳಿಗೆ, ಹಿರಿಯ ಸ್ವಾಮೀಜಿಗಳ ಒತ್ತಡ ಕಾರಣ ಅಂತ ಹೇಳಲಾಗುತ್ತೆ. ಅಂದ್ರೆ ದಿಂಗಲೇಶ್ವರ ಸ್ವಾಮೀಜಿಗಳು ಈಗ ಸಿರಟ್ಟಿ ಮಠದ ಪೀಠಾಧಿಪತಿಗಳು. ಸಿರಟ್ಟಿ ಮಠ ಏನಿದೆ ಅದು ಭಾವೈಕ್ಯತೆಯ ಮಠ. ಅಲ್ಲಿರ್ತಕ್ಕಂತಹ ಸಿದ್ದರಾಮ ಮಹಾಸ್ವಾಮಿಗಳು ಈ ದಿಂಗಲೇಶ್ವರ ಸ್ವಾಮಿಗಳ ಮೇಲೆ ಒತ್ತಡವನ್ನು ಹಾಕಿದ್ರು. ಜೊತೆಗೆ ಅನೇಕ ಸ್ವಾಮೀಜಿಗಳು ಕೂಡ ದಿಂಗಲೇಶ್ವರ ಸ್ವಾಮೀಜಿಯ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಈ ಒಂದು ಸಿರಟ್ಟಿ ಮಠದ ಸ್ವಾಮೀಜಿಗಳು ಮತ್ತು ಭಕ್ತರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ನೀವು ಸ್ಪರ್ಧೆ ಮಾಡೋದಾದ್ರೆ ಪೀಠ ತ್ಯಾಗ ಮಾಡಿ ಹೋಗಿ ಅಂತ ಹೇಳಿದ್ರು. ಜೊತೆಗೆ ನೇಹಾ ಕುಟುಂಬದ ಸಾವು ಕೂಡ ಇಲ್ಲಿ ದಿಂಗಲೇಶ್ವರ ಚುನಾವಣೆ ಮೇಲೆ ಎಫೆಕ್ಟ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಯಾಕಂದ್ರೆ ನೇಹಾ ಏನಿದ್ದಾಳೆ, ಈ ನೇಹಾ ದಿಂಗಲೇಶ್ವರ ಸ್ವಾಮೀಜಿಯ ಅಪ್ಪಟ ಶಿಷ್ಯೆಯಾಗಿದ್ಲು. ಮಾನಸಿಕವಾಗಿ ದಿಂಗಲೇಶ್ವರ ಸ್ವಾಮಿಗಳಿಗೆ ಈಗ ಸಾಕಷ್ಟು ನೋವಾಗಿರ್ತಕ್ಕಂಥದ್ದು ಇದು ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಶಿವಕುಮಾರ್. Brought to you by Vigard.